ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ನಮಸ್ಕಾರ ಗುಣೈಃ ಆಚಾರ್ಯ. ನಿರ್ದೋಷಮಪ್ಯಕಿಲೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಅವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರುಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಭೋಜನ ರಸ ವಿಭಾಗ ಸಂಧಿ 4ನೇ ಸಂಧಿ, ಅದರಲ್ಲಿ 12ನೇ ಪದ್ಯ ಆಗಬೇಕಿದೆ. ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನ್ನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು ಪಪ್ಪದಿಪ್ಪುದು ಬಪ್ಪದೆಲ್ಲ ರಮಾಪತಿಗಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಲಿಸುತಿಹ ಜನನಿಯಂತೆ. ಈ ಪರಿಯಿಂದಲಿ ಈ ರೀತಿಯಾಗಿ ಹಿಂದೆ ಹೇಳಿದಂತಹ ಆಯಾಯ ಭೋಜನವನ್ನ ಅಂದ್ರೆ ಭೋಜ್ಯ ಪದಾರ್ಥಗಳಲ್ಲಿ ಪರಮಾತ್ಮ ರೂಪಗಳನ್ನು ಚಿಂತನೆ ಮಾಡಬೇಕು. ನಾವು ತಿನ್ನುವಂತಹ ಭೋಗಿಸುವಂತಹ ಅಂಗಾಂಗಗಳಲ್ಲೂ ಕೂಡ ಇಂತಿಂತ ಪರಮಾತ್ಮನ ರೂಪಗಳು, ಆಯಾಯ ಪರಮಾತ್ಮ ರೂಪಗಳ ಸಂಖ್ಯೆಗಳನ್ನ ಚಿಂತನೆ ಮಾಡ್ತಾ ಯಾರು ಮಾಡ್ತಾನೋ ಅದನ್ನೇ ಹೇಳಿದ್ದಿಲ್ಲಿ. ಈ ಪರಿಯ ಲರಿ ತುಂಬ ನರ, ಈ ಪರಿಯ ಈ ರೀತಿಯಾಗಿ ಅರಿತುಕೊಂಡು ಇಂತಿಂತಹ ರೂಪಗಳು ನಮ್ಮ ನಮ್ಮ ಅವಯವಗಳಲ್ಲಿ ಇರ್ತದೆ. ತ್ವಗೀಂದ್ರಿಯದಲ್ಲಿ ಕಪಿಲ, ಕಣ್ಣಿನಲ್ಲಿ ನರಸಿಂಹ, ಹಂಸನಾಮ ಪರಮಾತ್ಮ ದಂತದಲ್ಲಿ, ಜಿಹ್ವೆಯಲ್ಲಿ ಮತ್ಸ್ಯ, ನಮ್ಮ ಮುಖದಲ್ಲಿರೋ ಬಾಯಲ್ಲಿರೋ ಆಕಾಶದಲ್ಲಿ ಹಯಗ್ರೀವ. ಈ ರೀತಿ ನೋಡ್ರಿ, ಗೊತ್ತಿರೋದಷ್ಟೇ ಹೇಳಬಹುದು. ಇಂತಿಂತಹ ಪದಾರ್ಥಗಳಿಗೆ ಪರಮಾತ್ಮ ಇದ್ದಾನೆ ಅಂತ ಹೇಗೆ ಹೇಳಿಕಾಗುತ್ತೆ? ಹೀಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಚಿಂತನೆ ಮಾಡಿದ್ರು ಸಾಕು. ಇನ್ನಿತರ ಮಾತುಗಳು ಬೇಡ ಅಂತ. ಪರಮಾತ್ಮನ ಚಿಂತನೆ, ಪದಾರ್ಥ ಸೇವನೆಯನ್ನ ಮಾಡಬೇಕಾದ್ರೆ ಪದಾರ್ಥಾಂತರ್ಗತ ನಮ್ಮ ಅವಯವ ಅಂತರ್ಗತನಾಗಿರುವಂತಹ ಪರಮಾತ್ಮನ ಚಿಂತನೆ ಮಾಡಬೇಕು. ಈ ಪರಿಯ ನರಿತು, ಹೀಗೆ ಅರಿತು ಯಾರು ಉಂಬ ನರ ಇರ್ತಾನೋ, ಊಟ ಮಾಡುವಂತಹ ಮನುಷ್ಯ ಇರ್ತಾನೋ, ಅವನು ನಿತ್ಯೋಪವಾಸಿ. ನೋಡ್ರಿ, ಚಪ್ಪರಿಸಿ ಚಪ್ಪರಿಸಿ ಎಷ್ಟಾದ್ರೂ ತಿನ್ನಿ, ಆದರೆ ಈ ರೀತಿಯಾಗಿ ಅರಿತುಕೊಂಡು ಈ ಒಂದು ಚಿಂತನೆಯಿಂದ ಈ ರೀತಿ ಒಂದು ಅನುಸಂಧಾನ ಪೂರ್ವಕವಾದ ಭೋಜನವನ್ನ, ಪುಷ್ಕಳ ಭೋಜನವನ್ನ ಯಾರು ಮಾಡ್ತಾನೋ ಅವನು ನಿತ್ಯೋಪವಾಸಿ. ಪ್ರತಿದಿನದಲ್ಲೂ ಉಪವಾಸ ಮಾಡಿರುವಂತಹ ಪುಣ್ಯ ಅವನಿಗೆ ಬರ್ತದೆ. ನಿತ್ಯೋಪವಾಸಿ. ನಿರಾಮಯನು ನಿಷ್ಪಾಪಿ, ನಿರಾಮಯ ಆಗ್ತಾನೆ. ಆಮಯ ಅಂತಂದ್ರೆ ದೋಷ. ಯಾವ ದೋಷರಾಗ್ತಾನೆ ಅಂತ, ಯಾವ ದೋಷ ಅಲ್ಲ, ರೋಗ. ಆಮಯ ಅಂತಂದ್ರೆ ರೋಗ.
ನಿರಾಮಯನಾಗ್ತಾನೆ, ರೋಗರಹಿತನಾಗ್ತಾನೆ. ಪ್ರತಿಯೊಂದು ರೋಗಗಳು ನಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗಿರ್ತದೆ. ಮನಸ್ಸಲ್ಲಿ ಯಾವಾಗ ಅರಿಷಡ್ವರ್ಗಗಳು ಬರ್ತದೆ ಆವಾಗ ರೋಗಗಳು ಶುರು ಆಗತ್ತೆ. ಹಾಗಾದ್ರೆ ಈ ಅರಿಷಡ್ವರ್ಗಗಳಿದ್ದಾಗ ರೋಗಗಳಿಗೆ ಸ್ಥಳ. ಪರಮಾತ್ಮನಲ್ಲಿ ದ್ವೇಷ ಎಂಬ ರೋಗ ಹೋಗತ್ತೆ ನಮಗೆ. ಈ ರೀತಿ ಚಿಂತನೆ ಮಾಡಿ ಭೋಜನವನ್ನ ಸ್ವೀಕಾರ ಮಾಡಿದಾಗ ನಿಷ್ಪಾಪಿ, ಪಾಪಗಳಿಂದ ರಹಿತನಾಗ್ತಾನೆ. ಯಾಕೆ? ಉಪವಾಸ ಮಾಡಿದವನು ಪಾಪಗಳಿಂದ ರಹಿತನಾಗ್ಲೇಬೇಕು. ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು, ನಿತ್ಯದಲ್ಲೂ ಕೂಡ ದೊಡ್ಡ ಶ್ರೇಷ್ಠವಾದ ಭಗವತ್ ಪ್ರೀತಿಕರವಾದ ಯಜ್ಞಗಳನ್ನ ಮಾಡಿದಂತಹ ಒಂದು ಪುಣ್ಯ ಇವನಿಗೆ ಬರ್ತದೆ. ಪೊಪ್ಪದಿಪ್ಪುದು ಬಪ್ಪದೆಲ್ಲ ರಮಾಪತಿಗಧಿಷ್ಠಾನವೆನ್ನು ಪೋಪದು ಹೋಗುತ್ತಂತೆ. ಏನು? ಅಹಂಕಾರ ಮಮಕಾರಗಳು ಹೋಗತ್ತೆ, ಅಜ್ಞಾನವೇ ಮೊದಲಾದ ದೋಷಗಳು ಹೋಗ್ತದೆ. ಇಪ್ಪುದು ಒಳಗಡೆನೆ ಸ್ವಾಭಾವಿಕವಾಗಿ ಇರುವಂತಹ, ಸತ್ಯವಾಗಿ ಇರುವಂತಹ ಜ್ಞಾನ ಬೆಳಕಿಗೆ ಬರ್ತದೆ. ಯಾವ ಜ್ಞಾನ? ಪರಮಾತ್ಮ ಸ್ವತಂತ್ರ, ನಾನು ಅಸ್ವತಂತ್ರ ಎನ್ನುವಂತಹ ಜ್ಞಾನ, ಜ್ಞಾನಕ್ಕೆ ಅಧಿಷ್ಠಾನನಾಗ್ತಾನೆ ಅವನು. ಬಪ್ಪುದು ಬರ್ತದಂತೆ. ಏನು? ಪರಮಾತ್ಮನ ಅಪರೋಕ್ಷ ಜ್ಞಾನ ಬರ್ತದೆ ಅವನಿಗೆ. ತದನಂತರ ಇನ್ನೂ ಹೆಚ್ಚಿನ ಒಂದು ವೈರಾಗ್ಯವನ್ನ ಮಾಡ್ತಾ, ಭಕ್ತಿಯನ್ನ ಮಾಡ್ತಾ, ಇನ್ನೂ ಹೆಚ್ಚಿನ ಪರಮಾತ್ಮ ಜ್ಞಾನವನ್ನ ಪಡಿತಾ ಅವನು ಮೋಕ್ಷವನ್ನ ಹೊಂದುತ್ತಾನೆ. ರಮಾಪತಿಗ ಅಧಿಷ್ಠಾನ, ಆ ರಮಾಪತಿಗೆ ಅಧಿಷ್ಠಾನ ಅಂದ್ರೆ ಮೋಕ್ಷ. ಅದನ್ನೂ ಕೂಡ ಪಡಿಲಿಕ್ಕೆ ಸಾಧ್ಯ ಅವನಿಂದ. ಹೀಗೆ ತನ್ನ ರಮಾಪತಿಗೆ ಅಧಿಷ್ಠಾನ ಅಂತಂದ್ರೆ ಅವನ ದೇಹದಲ್ಲಿ ರಮಾಪತಿಗೆ ಅಧಿಷ್ಠಾನವಾದದ್ದು ಮೋಕ್ಷವೂ ಹೌದು. ಆದರೆ ಇಲ್ಲಿ ಹೇಳಬೇಕು ಅಂತಂದ್ರೆ ಅವನ ದೇಹದಲ್ಲಿ ಪರಮಾತ್ಮನ ಒಂದು ರೂಪಗಳು ಹೆಚ್ಚಿನದಾಗಿ ಕಾಣುತ್ತೆ. ಅವನ ಪರಮಾತ್ಮ ರೂಪಕ್ಕೆ ಹೆಚ್ಚಿನ ಅಧಿಷ್ಠಾನವಾಗತ್ತೆ ಅವನ ದೇಹ. ಈ ರೀತಿ ವಿಚಾರ ಮಾಡಿ ಉಣ್ಣೋದ್ರಿಂದ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಕೃಪಾಪಯೋನಿಧಿ, ಕೃಪೆಯ ಕಡಲು ಪರಮಾತ್ಮ. ಯಾಕೆ ಗೊತ್ತಾ? ನೋಡಿ, ಊಟಕ್ಕೆ ಕುಳಿತಾಗ ಮಾತಾಡಬಾರದು, ಆದರೆ ಊಟಕ್ಕೆ ಕುಳಿತಾಗ ನಾವೇನು ಪರಮಾತ್ಮನ ಚಿಂತನೆಗಳನ್ನ ಮನಸ್ಸಿನಲ್ಲೇ ಮಾಡ್ತಾ ಇರ್ತೇವೋ ಅಂತಹ ಮಾತುಗಳನ್ನ ಪರಮಾತ್ಮ ಆಲಿಸ್ತಾನೆ. ಮಾತನಾಲಿಸುತ್ತಿಹ ಪರಮಾತ್ಮ ಜನನಿಯಂತೆ. ತಾಯಿ ಹೇಗೆ ಸಣ್ಣ ಮಗು ಅದು ಅಳತಾ ಇದ್ರೆ ಸುಮ್ಮನಿದ್ರೂ ಕೂಡ ಅದರ ಅಂತರಂಗವನ್ನ ಅರ್ಥ ಮಾಡ್ಕೊಳ್ತಾಳೆ ತಾಯಿ. ಆ ರೀತಿ ಈ ಕೃಪಾ ಪಯೋನಿಧಿಯಾದ, ಕೃಪೆಯ ಕಡಲಾದ ಪರಮಾತ್ಮ ನಾವು ಮಾತಾಡದೆ ಇದ್ರೂ ಕೂಡ, ಬಾಯಿ ಬಿಟ್ಟು ಶಬ್ದವನ್ನ ಹೇಳದೆ ಇದ್ರೂ ಕೂಡ ನಮ್ಮ ಅಂತರಂಗದ ಮಾತನ್ನ ಪರಮಾತ್ಮ ಅರ್ಥ ಮಾಡ್ಕೊಳ್ತಾನೆ, ಕೇಳ್ತಾನೆ. ಜನನಿಯಂತೆ ಅವರವರ ಯೋಗ್ಯತಾನುಸಾರ ನಮ್ಮ ಮಾತುಗಳನ್ನ ಕೇಳ್ತಾನೆ ಎಂದು ಕೈ ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರತಿನಿತ್ಯ ಅದ್ಭುತವಾದ ಪುಷ್ಕಳವಾದ ಭೋಜನವನ್ನು ಮಾಡಿ ಈ ರೀತಿ ಭಗವತ್ ಚಿಂತನೆ ಪೂರ್ವಕವಾದ ಭೋಜನ ಆಗಿರಬೇಕು. ಅವನು ನಿತ್ಯೋಪವಾಸಿ, ಮಹಾಯಜ್ಞಗಳನ್ನ ಆಚರಿಸಿದವನು, ನಿರಾಮಯನಾಗ್ತಾನೆ, ನಿಷ್ಪಾಪಿ ಆಗ್ತಾನೆ. ಹೀಗೆ ನಾವು ಭೋಜನವನ್ನ ಮಾಡಬೇಕು. ಭೋಜನ ಒಂದು ಸುಖ ಭೋಗ ಅಷ್ಟೇ, ಅದು ಆರಾಮಾಗಿರ್ಲಿಕ್ಕೆ ಅದೊಂದು ಮಾರ್ಗ ಭೋಜನ.
ಅದರಿಂದಲೂ ಕೂಡ ನಾವು ಭಗವತ್ ಪ್ರಾಪ್ತಿಯನ್ನ ಪಡೆಯಬಹುದು, ಭಗವತ್ ಪ್ರಾಪ್ತಿಗೆ ಪಾತ್ರರಾಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಅಧಿಷ್ಠಾನ ಅಂದ್ರೆ ಏನು? ನೀವು ಮೋಕ್ಷ ಅಂತ ಹೇಳಿದ್ರಿ. ಅಧಿಷ್ಠಾನ ಅಂದ್ರೆ ಆಶ್ರಯ ಅಂತ ಅರ್ಥ. ಆಶ್ರಯ. ಓಕೆ. ಸರಿ, ಮುಂದೆ ಹೋಗೋಣ. ಆರೆರಡು ಸಾವಿರದ ಮೇಲಿನ್ನೂರು 51 ರೂಪತಿ ಸಾರಭೋಕ್ತ ನಿರುದ್ಧ ದೇವನು ಅನ್ನಮಯನೆ ನಿಪ 3,2,500 ಮೇಲ್ 3 + 40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ನಮ್ಮ ನೋಡಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಕೋಶಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆಯಾ 5 ಕೋಶಗಳಲ್ಲಿ ಏನೇನೋ ಯಾವ್ದ್ಯಾವುದು ಅದಕ್ಕೆ ಅದರಲ್ಲಿ ಆಶ್ರಿತವಾಗಿರ್ತವೆ. ಆಮೇಲೆ 5 ಕೋಶಗಳಿಗೆ ಯಾರು ನಿಯಾಮಕರು, ಯಾವ ಪರಮಾತ್ಮನ ರೂಪ ನಿಯಾಮಕ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಎಷ್ಟು ಪರಮಾತ್ಮನ ರೂಪಗಳಿರ್ತವೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಅನ್ನಮಯ. ಅನ್ನಮಯ ಅಂದ್ರೆ ಏನು? ಅನ್ನದಿಂದ ಪ್ರಚುರವಾದಂತಹ ದೇಹ. ಅಯ್ಯೋ, ಮಣ್ಣುಮಯ ಅಂತ ಹೇಳ್ತೇವೆ. ಅಂದ್ರೆ ಅದು ದೇಹವೇ. ಈಗ ನಮ್ ಕೈ ಎಲ್ಲ ಮಣ್ಣಾಯ್ತು ಅಂತಂದ್ರೆ ಮಣ್ಣುಮಯ ಅಂತ ಹೇಳ್ತೇವೆ. ಹಾಗಾದ್ರೆ ದೇಹ ಎಲ್ಲ ಮಣ್ಣ ಅಲ್ಲ, ಮಣ್ಣಿನ ಪ್ರಾಚುರ್ಯತೆ ಜಾಸ್ತಿ ಇತ್ತು ಅಂತ. ಹಾಗೆ ಇದು ಅನ್ನಮಯ ಕೋಶ ಅಂದ್ರೆ ಅನ್ನದ ಪ್ರಾಚುರ್ಯತೆ ಬಹಳ. ಇದು ಅಂತಂದ್ರೆ ಇದರಲ್ಲಿ ಪೃಥ್ವಿ ಮತ್ತು ಪೃಥ್ವಿ ತತ್ವದ ಮತ್ತು ಅಪತತ್ವದ ಈ ಎರಡು ಪಂಚಭೂತಗಳಲ್ಲಿ ಇರುವಂತಹ ಈ ಎರಡು ಏನಿದೆ, ಇದರ ಪ್ರಮಾಣ ಬಹಳ ಇರ್ತದೆ ಇದರಲ್ಲಿ. ಅದರಲ್ಲಿ 2 ಕೋಶಗಳು. ಮೊದಲನೇ ಕೋಶದಲ್ಲಿ ವಾಯು, ಜಿಹ್ವೆ, ರಸ, ಅಪ್ಪು ಬಹಳ ಇದೆ. ಮೊದಲನೇ ಕೋಶದಲ್ಲಿ ನೋಡಿ, ಅನ್ನಮಯ ಕೋಶದಲ್ಲೇ 2 ಕೋಶಗಳು. ಅನ್ನಮಯ ಕೋಶ ಅಂತ ಯಾಕೆ ಅಂದ್ರೆ ಪೃಥ್ವಿ ತತ್ವ ಮತ್ತೆ ನೀರಿನ ತತ್ವ, ಅಪತತ್ವ ಬಹಳ ಇರ್ತದೆ. ಈ ಅನ್ನಮಯ ಕೋಶಗಳಲ್ಲಿ ಮತ್ತೆ 2 ಕೋಶಗಳು. ಅದರಲ್ಲಿ ಮೊದಲನೇ ಕೋಶದಲ್ಲಿ ವಾಯು ಇದೆ, ವಾಯು ತತ್ವ ಇದೆ, ಜಿಹ್ವೆ ಇದೆ, ರಸ ಇದೆ, ಅಪತತ್ವ ಇದೆ. ಎರಡನೇ ಕೋಶದಲ್ಲಿ ಗಂಧ, ಗ್ರಾಣ, ಪೃಥ್ವಿ ತತ್ವ ಇದೆ. ಉಪಸ್ಥ, ಸರಿನಾ? ಹೀಗೆ 2 ಕೋಶಗಳಲ್ಲಿ ಇಷ್ಟು ತತ್ವಗಳಿವೆ. ಆದರೆ ನೋಡಿ ಸ್ವಲ್ಪ ವಿಚಾರ ಮಾಡಿ. ವಾಯು ಇದೆ, ಆದ್ರೆ ಇದನ್ನ ವಾಯು ತತ್ವ ಅಂತ ಹೇಳಿಲ್ಲ, ಅನ್ನಮಯ ಅಂತ ಹೇಳಿದ್ರು. ಅನ್ನಮಯ ಯಾಕೆ? ಪೃಥ್ವಿ ಮತ್ತೆ ಅಪತತ್ವಗಳಿವೆ. ಜಿಹ್ವೆ ನೀರಿಗೆ ಸೇರಿದ್ದು, ರಸ ನೀರಿಗೆ ಸೇರಿದ್ದು, ಗಂಧ ನೀರಿಗೆ ಸೇರಿದ್ದು, ಗ್ರಹಣ ನೀರಿಗೆ ಸೇರಿದ್ದು, ಗಂಧ ಪೃಥ್ವಿಗೆ ಸೇರಿದ್ದು, ಗ್ರಹಣ ಪೃಥ್ವಿಗೆ ಸೇರಿದ್ದು. ಆದ್ರಿಂದ ಪೃಥ್ವಿ ಮತ್ತು ಅಪತತ್ವವಿನ ಪ್ರಾಚುರ್ಯ ಈ ಅನ್ನಮಯ ಕೋಶದಲ್ಲಿ ಇರೋದ್ರಿಂದ ಇದು ಅನ್ನಮಯ ಕೋಶ. ಈ ಅನ್ನಮಯ ಕೋಶಕ್ಕೆ ಅಭಿಮಾನಿ ಅನಿರುದ್ಧ ಪರಮಾತ್ಮ, ಅನಿರುದ್ಧ ನಾಮಕ ಪರಮಾತ್ಮ. ಅವನು ಭೂದೇವಿಯಿಂದ, ಶನೈಶ್ಚರನಿಂದ, ವರುಣದೇವನಿಂದ ಪೂಜಿಸಲ್ಪಡ್ತಾನೆ ಈ ಒಂದು ಅನ್ನಮಯ ಕೋಶದಲ್ಲಿ.
ಅವನ ಸಂಖ್ಯಾಕ ರೂಪಗಳು ಎಷ್ಟು ಎಷ್ಟು ರೂಪದಿಂದ ಅನಿರುದ್ಧನಾಗ ಪರಮಾತ್ಮ ಇರ್ತಾನೆ ಅಂತಂದ್ರೆ 8251. ಅದನ್ನ ಹೇಳಿದ್ದಿಲ್ಲಿ 62,000. 6 + 2 8. 8,000 ಮೇಲಿನ್ನೂರು 51 ಮೇಲೆ 251. 8,251. ಅದು ಹೇಗೆ ಅಂತಂದ್ರೆ ನೋಡಬೇಕು. ಅನಿರುದ್ಧ ಅ ಅ ಅಂತಂದ್ರೆ 1 ಅಂತ ಅರ್ಥ. ನಿ ತಥ ದಧನ 5. ರು ಯರ 2. ಧ 8. ತಥ ದ ತ ದ ಧ 8. ನೋಡಿ 5 3 8 ಇಲ್ಲಿ 2 ಅಕ್ಷರ ಇವೆ. ದಕಾರಕ್ಕೆ ಅಲ್ಪ ಪ್ರಾಣ ದಕಾರಕ್ಕೆ ಮಹಾಪ್ರಾಣ ಧಕಾರ ಇದೆ. ದ ಅಂತಂದ್ರೆ 3. ತ ಥ ದ 3. 3 ಪ್ಲಸ್ ಮಹಾಪ್ರಾಣ ಧಕಾರ ತ ಥ ದ ಧ. ಹೀಗೆ ಸಂಖ್ಯಾನಾಂ ಹಿಂದೆ ಬಂದಿತ್ತು. ಹೇಗೆ ಅನಿಸ್ಬೇಕು ಸಂಖ್ಯೆಯನ್ನ? ವಾಮತೋಗತಿ ಉಲ್ಟಾ. ಉಲ್ಟಾ. ಆದ್ರೂ ಇದು 7 ಹೌದು, ಬರುತ್ತಲ್ಲ ಆಚಾರ್ಯ. ದ ತ ಥ ದ ಧ ತ ಅನಿರುದ್ಧ. ಥ ದ ಧ ತ ಥ ದ ದ ಧ ಆದ್ರೂ 7 ಬರುತ್ತೆ. ಅದು 8 ಹೇಳ್ತಾರೆ. ಹೌದು. ವ್ಯಾಕರಣದಲ್ಲಿ ದೊಡ್ಡ ಧಾಕ್ ಕೂಡ ಧಾಕ್ಕೆ ದಾವತ್ತು ಬರೋದಿಲ್ಲ. ದೊಡ್ಡ ಧಾಕ್ಕೆ ದಾವತ್ತು ಕೊಟ್ಟಾಗ ದಾವತ್ತು ಕೆಳಗಿನ ಕೊಟ್ಟಿದ್ದಕ್ಕೆ ಮಾತ್ರ ಧಾವತ್ತು ಬರುತ್ತೆ. ಹಾಗಾಗಿ ಅದು ಅದೇ. 4ನೇದು ಥ ತ ದ ಧ ಧ ಅನಿರುದ್ಧ. ಹಾಗಾಗಿ 4 4 8. ಇಲ್ಲ, ಅದು ವ್ಯಾಕರಣದಲ್ಲೂ ಚಿಕ್ಕದಾದೆ. ಹೌದು. ಅಂದ್ರೆ ಆಹಾ. ಧಕಾರಕ್ಕೆ ಧಕಾರ ಬರೋದಿಲ್ಲ. ಧಕಾರ ಅಲ್ಲ, ಅದಕ್ಕೆ ದಕಾರ. ಅಲ್ಲ, ಧಕಾರಕ್ಕೆ ಧಕಾರ ಬರೋದಿಲ್ಲ. ಹಾ. ಆದ್ರೆ ಉಚ್ಚಾರ ಮಾಡ್ಬೇಕಾದ್ರೆ ಅನಿರುದ್ಧ ಧಾ ಧಾ ದೊಡ್ಡ ಧಾನೇ ಬರುತ್ತೆ. ಅಲ್ಲ, ನೀವು ದಾಗೆ ದಾ ತಗೊಂಡ್ರೆ 7 ಬರುತ್ತೆ. ದೊಡ್ಡ ದಾಕ್ಕೆ ಹೌದು. ದಾವತ್ತು ಬರೋದಿಲ್ಲ. ದೊಡ್ಡ ದಾಕ್ಕೆ ಅಲ್ಲ, ದಾವತ್ ನೀವು- ಬರೋದಿಲ್ಲ ವ್ಯಾಕರಣದಲ್ಲಿ. ಹೌದು, ಯಾಕಂದ್ರೆ ವ್ಯಾಕರಣದಲ್ಲಿ ಬರೆಯುವಾಗಂತೂ ಬರೋದಿಲ್ಲ. ಈಗ ವ್ಯಾಕರಣದಲ್ಲಿ ಬರೋದಿಲ್ಲ ಅಂತ ಇಟ್ಕೊಂಡ್ರು ಕೂಡ ಅಲ್ಪ ಪ್ರಾಣ ದಕಾರಕ್ಕೆ ಮಹಾಪ್ರಾಣ ದಕಾರ ಅಂತ ಇಟ್ಕೊಂಡಾಗಲೂ ಕೂಡ 7 ಲೆಕ್ಕ ಅಂತ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು 2 ಮಹಾಪ್ರಾಣ ಅಂತಾರೆ. ಅದು ಉಚ್ಚಾರಣೆ ಅವಾಗ ಮಾಡ್ಬೇಕಾದ್ರೆ 8 ಬರುತ್ತೆ. ಮಹಾಪ್ರಾಣ ಕೇಳಿಸ್ಬೋದು. ಆದ್ರಿಂದ ಈ ರೀತಿ ಹೇಳ್ತಿರಬಹುದು ಅಷ್ಟೇ. 4 ಆತರ 8. ಅವಾಗ 4 ಹೌದು. 4 8. ಬಟ್ ಬರೆಯುವಾಗ 8. ಅಲ್ಪ ಹಾಗಾದ್ರೆ ಸಂಖ್ಯಾನಾಂ ವಾಮತೋಗತಿ 8 2 5 1 8251. ಹೀಗೆ ಅನಿರುದ್ಧನಾಮಕ ಪರಮಾತ್ಮ ಅನ್ನಮಯ ಕೋಶದಲ್ಲಿ ಜೀವರು ಸ್ವೀಕಾರ ಮಾಡುವಂತಹ ಪ್ರಾಕೃತ ಅನ್ನವನ್ನ ತ್ಯಜಿಸಿ ಅದರಲ್ಲಿಯೇ ಆ ಪ್ರಾಕೃತ ಅನ್ನದಲ್ಲಿಯೇ ಇರುವಂತಹ ತನ್ನ ಸ್ವರೂಪ ಸುಖವಾದ ಆ ಸಾರಭೂತವಾದ ಅನ್ನವನ್ನ ಭೋಜನ ಮಾಡ್ತಾನೆ ಅನಿರುದ್ಧನಾಮಕ ಪರಮಾತ್ಮ. ಮುಂದೆ 3,250 ಮೇಲ್ 3 ಅಧಿಕ 40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. 6,250 6 2 6 2 8 ವರೆ. ಹಾಗಾದ್ರೆ 8,500 ಅಂದರ್ಥ. 8,000 ಮೇಲೆ 6,200 ಮೇಲೆ 8,000 ಮೇಲೆ 251. 32 ಅಲ್ವಾ ಸರ್ ಆಚಾರ್ಯ? 32,000 32,000 5,000 32,000. ಓ ಸರಿ 5,000. ಹೌದು 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 3,200. ಹೌದು 3,200 ಅಂತಂದ್ರೆ 5,000. ಸರಿನಾ? ಟೋಟಲಿ
ಎರಡು ಎಲ್ಲಿಂದ ಬಂತು? 5 ಆ 1 ನೀ 5 ಎರಡು ಎಲ್ಲಿದೆ? ರ 250. ರ ಯ ರ ಯ ರ ಮೂರೆರಡು. ಅನಿ ರು ರ ಹಾ, ರು. ಓಕೆ. ರ ಅನ್ನೋದು 2. ಹಾ, ನೆಕ್ಸ್ಟ್ ಈ ಪ್ರಾಣಮಯ ಕೋಶ, ಇದು ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮನಿದ್ದಾನೆ ಅಂತ. 3 ಅಧಿಕ 4. ಇದರಲ್ಲಿ ಏನು ವಿಶೇಷ? ಅದು ಪೃಥ್ವಿ ಮತ್ತು ಅಪತತ್ವಗಳಿಗೆ ಪ್ರಾಚುರ್ಯವಾಗಿದ್ದರೆ ಅದನ್ನ ಅನ್ನಮಯ ಹೇಳಿದ್ರು. ಈ ಪ್ರಾಣಮಯ ಕೋಶದಲ್ಲಿ ಉದಕ ಪ್ರಾಚುರ್ಯ, ಬರೀ ನೀರು ಬಹಳ ಅಂತ ಇದರಲ್ಲೂ ಅಷ್ಟೇ 2 ಕೋಶಗಳಿವೆ. ಮೊದಲನೇ ಕೋಶದಲ್ಲಿ ಪಾಣಿ, ಸ್ಪರ್ಶ, ತ್ವಕ್, ವಾಯು. ಎರಡನೇ ಕೋಶದಲ್ಲಿ ಪಾದ, ರೂಪ, ಚಕ್ಷು, ತೇಜಸ್ಸು ಇರುವಂಥದ್ದು. ಹೀಗೆ ಇದರಲ್ಲಿ ಉದಕ ಪ್ರಾಚುರ್ಯ, ಆದ್ರಿಂದ ಇದರ ಪ್ರಾಣಮಯ ಕೋಶ. ಇದರಲ್ಲಿ ಪರಮಾತ್ಮ ಪ್ರಾಣಮಯ ಕೋಶದಲ್ಲಿ ಪ್ರಾಣನಾಮಕನಾಗಿ ಇರ್ತಾನೆ. ಅದರಲ್ಲೂ ವಿಶೇಷ ಕೋಶಾಭಿಮಾನಿ ಪ್ರದ್ಯುಮ್ನಾಮಕ ಪರಮಾತ್ಮ. ಅವನು ಅಲ್ಲಿ ಹಿಂದೆ ಭೂದೇವಿಯಿಂದ, ಶನೈಶ್ಚರನಿಂದ, ವರುಣನಿಂದ ಆರಾಧಿಸಲ್ಪಟ್ಟರೆ ಆ ಅನಿರುದ್ಧ ನಾಮಕ ಪರಮಾತ್ಮ, ಅನ್ನಮಯ ಕೋಶದಲ್ಲಿರುವಂತಹ ಅನಿರುದ್ಧ ನಾಮಕ ಪರಮಾತ್ಮ ಅಂತಿಂತ ದೇವತೆಗಳಿಂದ ಅವನು ಅರ್ಚಿಸಲ್ಪಟ್ಟರೆ, ಇವನು ಮರೀಚಿ, ವಾಯು, ಅಗ್ನಿ, ಗಣಪತಿ ಈ ಮೊದಲಾದ ತತ್ವಾಭಿಮಾನಿ ದೇವತೆಗಳಿಂದ ಪೂಜಿತನಾಗಿರ್ತಾನೆ. ಎಷ್ಟು ರೂಪಗಳು? 3,2,1000, 5,000 ವರೆ, 3,2,1000, 3,2,500, 3,2,000, 5,000 ವರೆ ಅಂತಂದ್ರೆ 500, 5,500 ಮೇಲೆ 40, 540 ಅಂತ ಅರ್ಥ. 3,2,000 ಮೇಲೆ 3,2,500 ಮೇಲೆ 3 ಅಧಿಕ 40, 1000 ಮೇಲೆ 3 ಅಧಿಕ 40. 43. ಹಾ, ಅದು ಹೇಗೆ ಲೆಕ್ಕ ಸಿಗೋದಿಲ್ಲ. ಅದು ಹೇಗೆ ಅಂತಂದ್ರೆ 3 ಅಧಿಕ 3 ಅಂತಂದ್ರೆ ಇಲ್ಲಿ ಅಕ್ಷರಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ. ಪ್ರದ್ಯುಮ್ನ ನೋಡ್ರಿ, ಪ್ರದ್ಯುಮ್ನ ಮತ್ತಂದ್ರೆ ಮಕಾರಕ್ಕೆ ನಕಾರ ಇದೆ, ಹೌದಾ? ಲಾಸ್ಟಿಗೆ ಇಲ್ಲಿ ನೋಡಿ, ಪ್ರ ಅನ್ನೋದ್ರಲ್ಲಿ ಏನೇ 3 ಸಿಗುತ್ತೆ. ಪ 1, ಯ ರ 2, ಅದು 3 ಅಂತ ಆಯ್ತು. ಸಂಯುಕ್ತ ಅಕ್ಷರಗಳಿದ್ದಾಗ ಅದರ ಪ್ರಕಾರ ಲೆಕ್ಕ ಹಾಕಬೇಕು, ಸರಿನಾ? ದ್ಯು, ತ ಥ ದ 3, ಯ 1, 4 ಆಯ್ತು. ಮ 5ನೇದ್ದು, ಯ ಪ ಫ ಬ ಭ ಮ, ನ ಅದು 5, ತ ಥ ದ ಧ ನ. ಆವಾಗ 5,543 ಅಂತ ರೂಪಗಳಾಯ್ತು. ಗೊತ್ತಾಯ್ತಾ? ಸಂಖ್ಯೆ ಗೊತ್ತಾಯ್ತಾ ಹೇಗಂತ? ಅಲ್ಲ, ಪ್ರದ್ಯುಮ್ನ ಪ ಪ್ಲಸ್ 2, ದ್ಯು ಅಂದ್ರೆ 3 ಅಲ್ವಾ? ಅಲ್ಲ, ದ್ಯು ಅಂದ್ರೆ 4, ತ ಥ ದ 3, ಯ ಪ್ಲಸ್ ಯ. ಅಲ್ಲಿ ಯಾಕೆ ದ್ಯು ಇದೆಯಲ್ಲ, ಯಕಾರ ಇದೆ ಕೆಳಗಡೆ, ಯಕಾರ ಒತ್ತಕ್ಷರ ಇದೆ. ಪ್ರದ್ಯು. ಹೌದು. ಹೌದಾ? 4 ಆಯ್ತು. ಮ್ನ ಅನ್ನುವಂಥಲ್ಲಿ 2 ಅಕ್ಷರ ಇದೆ, ಮು ನು. 5 ಮಕಾರ 5, ನಕಾರ 5, 5 ಆಯ್ತು. ಹಾಗಾದ್ರೆ 5,543 ಪರಮಾತ್ಮನ ಈ ಪ್ರದ್ಯುಮ್ನ ರೂಪಗಳು, 5,543 ರೂಪಗಳು ಈ ಪ್ರಾಣಮಯ ಕೋಶದಲ್ಲಿ ಇದೆ. ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಇಷ್ಟು ರೂಪಗಳಿಂದ ಪ್ರದ್ಯುಮ್ನ ನಾಮಕ ಪರಮಾತ್ಮ
ಜಗದಲ್ಲಿ ಇದ್ದುಕೊಂಡು ಸಕಲ ಜೀವರಲ್ಲಿ ಇರುವಂತಹ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇಷ್ಟು ರೂಪಗಳಿಂದ ವಾಸವಾಗಿದ್ದಾನೆ. ಹಾಗಾದ್ರೆ ಪ್ರದ್ಯುಮ್ನ ರೂಪಗಳು ಎಷ್ಟು ಪ್ರಾಣಮಯ ಕೋಶದಲ್ಲಿ? 5543 43 ಅನಿರುದ್ಧ ನಾಮಕರದ್ದು ಎಷ್ಟು? 8251 ಯಾವ ಕೋಶ? ಅದು ಅನ್ನಮಯ ಕೋಶ. ಅನ್ನಮಯ ಕೋಶದಲ್ಲಿ. ಇದು ಹೀಗೆ ಪ್ರಾಣಮಯ. ಪರಮಾತ್ಮ ಆಯಾಯ ಕೋಶದಲ್ಲಿ ಇದ್ದುಕೊಂಡು ಅಷ್ಟಷ್ಟು ರೂಪಗಳಿಂದ ಎಲ್ಲ ಜೀವರ ಧಾರಣೆಯನ್ನ ಮಾಡ್ತಾನೆ. ಅವರು ಸ್ವೀಕಾರ ಮಾಡುವಂತಹ ಅನ್ನದಲ್ಲಿ ಇರುವಂತಹ ತನ್ನ ಸಾರವನ್ನ ಮಾತ್ರ ಅವನು ಸ್ವೀಕಾರ ಮಾಡಿ ಅವರಿಗೆ ತೃಪ್ತಿಯನ್ನ ಕೊಡ್ತಾನೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಆಚಾರ್ಯ, ಈ ಇವರು ಅನಿರುದ್ಧ ರೂಪದಲ್ಲಿ ಭೂದೇವಿ, ಶನೇಶ್ವರ, ಮತ್ತೆ ಯಾರು? ವರುಣ. ಆಚಾರ್ಯ, ಇವಾಗ ಹೇಳಿದ್ರಲ್ಲ ಈ ತತ್ವಾಭಿಮಾನಿ, ಈ ತತ್ವ ಇದ್ರದ್ದೆಲ್ಲ ಹೇಳಿದ್ರಲ್ಲ, ಇದ್ರದ್ದು PDF ಇದ್ರೆ ಕಳಿಸ್ತೀರಾ? ಸ್ವಲ್ಪ ಕನ್ಫ್ಯೂಷನ್ ಆಗತ್ತದು. 1-2 ಸತಿ ಓದ್ಕೊಂಡು ಒಂಚೂರು ತಲೆಗೆ ಹೋಗ್ಬೋದೇನೋ. ಕಳಿಸ್ತೀನಿ. ಆಯ್ತು ಆಚಾರ್ಯ. ಇದು ಅನ್ನಮಯ ಕೋಶದಲ್ಲಿ ಅಪ್ಪು ಮತ್ತೆ ಉಪಸ್ಥ ಅಂತ ಇದೆಯಲ್ಲ, ಅದೇನದು ಅಂದ್ರೆ? ಅದನ್ನೇ ಇದೇ ಹೇಳಿದ್ ನಾನು. ಇದನ್ನೇ PDF ಕಳಿಸಿ ಅಂತ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದು ಆಯ್ತು. ಉಪಸ್ಥ ಅಂತಂದ್ರೆ ನೋಡಿ, ನಮ್ಮ ಗುದದ್ವಾರ ಅಂತ ಅರ್ಥ. ಯಾಕೆ ಅಂತಂದ್ರೆ ತಿಂದಂತಹ ಅನ್ನ ವೇಸ್ಟ್ ಮಟೀರಿಯಲ್ ಅಲ್ಲಿಂದ ಹೋಗೋದು, ಅದರ ಅಂಶಗಳು ಅದರಲ್ಲಿ ಇರ್ತದೆ ಅನ್ನಮಯ ಕೋಶದಲ್ಲಿ. ಸರಿನಾ? ಓಕೆ. ಆಚಾರ್ಯ, ಎರಡನೇದ್ರಲ್ಲಿ ಅಪ್ಪು ಅಂತಂದ್ರೆ ಏನು ರಾಘವೇಂದ್ರ ಅವರೇ? ಅಪ್ಪು ಅಂತಿದೆಯಲ್ಲ, ಅದು ಅಪ್ಪು ಅಂದ್ರೆ ನೀರಿನ ಅಂಶ. ಈ ಅನ್ನಮಯ ಕೋಶ ಯಾಕೆ ಅದು ಅಂತಂದ್ರೆ ಪೃಥ್ವಿ ತತ್ವ ಮತ್ತೆ ಅಪು ತತ್ವ, ಜಲತತ್ವ. ಅಪ್ಪು ಅಂದ್ರೆ ನೀರು. ಈ ಎರಡು ತತ್ವದ ಪ್ರಾಚುರ್ಯ ಅಂದ್ರೆ ಬಹಳ ಇರ್ತದೆ ಅಂತ. ಆದ್ರಿಂದ ಅನ್ನಮಯ. ಹೇಗೆ ನೋಡಿ, ವಿಚಾರ ಮಾಡಿ, ಒಂದು ಅನ್ನ ಆಗೋದು ಪೃಥ್ವಿಯೂ ಬೇಕು, ಅದಕ್ಕೆ ನೀರು ಬೇಕು. ಅನ್ನ ಅಂತಂದ್ರೆ ನಾವು ಬೇಯಿಸ್ಲಿಕ್ಕೂ ನೀರು ಬೇಕು, ಅದು ಕಾಳು ಆಗ್ಲಿಕ್ಕೂ ಕೂಡ ಪೃಥ್ವಿಯೂ ಬೇಕು, ಅದಕ್ಕೆ ನೀರು ಬೇಕು. ಸರಿ. ಆದ್ರಿಂದ ಅನ್ನಮಯ. ಈ ಪ್ರದ್ಯುಮ್ನ ರೂಪದಲ್ಲಿ 2 ಕೋಶ, ಒಂದು ಕೋಶ ಮೊದಲನೇದು ಯಾವ ಕೋಶ? ಯಾರ್ಯಾರು ಇರ್ತಾರೆ? ಪಾಣಿ, ಸ್ಪರ್ಶ, ತ್ವಕ್, ವಾಯು. ನೋಡಿ, ಇವೆಲ್ಲವೂ ಕೂಡ ವಾಯುವಿಗೆ ಸಂಬಂಧಪಟ್ಟದ್ದು. ಯಾಕೆ? ಪ್ರಾಣಮಯ. ಪಾಣಿ ಅಂದ್ರೆ ಕೈ, ಅದಕ್ಕೆ ಮುಖ್ಯ. ಸ್ಪರ್ಶ ರೂಪ ಗುಣ ಇದೆ. ಯಾಕೆ? ಅಲ್ಲಿ ತ್ವಗೀಂದ್ರಿಯ ಇರೋದ್ರಿಂದ. ತ್ವಗೀಂದ್ರಿಯ ಯಾವುದಕ್ಕೆ ಸಂಬಂಧ? ವಾಯುವಿಗೆ ಸಂಬಂಧ. ಅಂದ್ರೆ ವಿಚಾರ ನೋಡಿ, ಒಂದ್ರಲ್ಲಿಯೇನೆ ಎಲ್ಲವೂ ಇದೆ, ಎಲ್ಲವೂ ಇದೆ. ಆದ್ರೆ ಅದರ ಪ್ರಾಚುರ್ಯತೆ ಜಾಸ್ತಿ ಇತ್ತು ಅಂತಾದ್ರೆ ಅದು ಆ ಹೆಸರಿನಿಂದ ಕರಿತೇವೆ ಅಷ್ಟೇ. ಈಗ ಪ್ರಾಣಮಯ ಕೋಶದಲ್ಲಿ ರೂಪ ಇದೆ, ಚಕ್ಷುರಿಂದ್ರಿಯ ಇದೆ, ತೇಜಸ್ಸಿನ ಗುಣಗಳು ಇದೆ. ಆದ್ರೆ ಈ ಉದಕ ಪ್ರಾಚುರ್ಯವಾದದ್ದು ಈ ಪ್ರಾಣಮಯ, ಅದರಿನಷ್ಟು ಇದಿಲ್ಲ. ಆದ್ರಿಂದಾಗಿ ಅದನ್ನ ಪ್ರಾಣಮಯ ಕೋಶ ಅಂತ ಕರಿತೇವೆ. ಮನೋಮಯ ಕೋಶ ಮುಂದೆ ಬರ್ತದೆ ನಾಳೆಗೆ, ಅದು ಬೇರೆನೆ ಇದೆ ಅದು. ಸರಿನಾ? ಅದರಲ್ಲೂ ಇನ್ ಕೆಲವೊಂದು ಬೇರೆ ಬೇರೆ ಮನಸ್ಸಿನಿಂದ ವಿಕಾರವಾಗಿ ಇರುವಂತಹ ಬೇರೆ ಬೇರೆ ತತ್ವಗಳಿವೆ. ಈ ನಮ್ಮ ಮನಸ್ಸೇ 5 ರೀತಿಯಾಗಿ ಡಿವೈಡ್ ಆಗಿವೆ ಅಂತ ಹೇಳಿದ್ದೇನೆ. ಅದರಲ್ಲಿ ಪರಮಾತ್ಮ ರೂಪಗಳು ಹೇಗೆ ಇದು ತೇಜ ಪ್ರಾಚುರ್ಯವಾದದ್ದು ಈ ಮನೋ ಅನ್ನೋದನ್ನ ಹೇಳ್ತಾರೆ ಇದರಲ್ಲಿ.
ಆದರೆ ಇದರಲ್ಲಿ ಇಷ್ಟಿಷ್ಟು ಆಕಾಶ ತತ್ವಗಳು ಇದೆ ಅಂತಲೂ ಹೇಳ್ತಾರೆ. ಆದ್ರೆ ಬಹಳ ಪ್ರಾಚುರ್ಯತೆ ಯಾವುದು, ಅದರಿಂದ ಅದು ಕರೆಸಿಕೊಳ್ಳಲ್ಪಡ್ತದೆ ಅಂತ ಅಷ್ಟೇ. ಪ್ರಶ್ನೆ ಇದೆನಾ? ಅಲ್ಲ, ಇಲ್ಲ ಇವಾಗ ಆಚಾರ್ಯ. ಪ್ರಾಣಿ ಸ್ಪರ್ಶ ಅದೆಲ್ಲ ಸರಿ, ಹೇಳಿದ್ರಲ್ಲ, ಹಾಗಾದ್ರೆ ಯಾವ ರೂಪಕ್ಕೆ? ಹಾ ಹೇಳಿ. ಅದು 14ನೇದು ಅದನ್ನ ಆ ಯಾವ ಪ್ರದ್ಯುಮ್ನಂಗೆ ಶ್ಲೋಕ ಹೇಳಿದ್ರಿ? ಪ್ರದ್ಯುಮ್ನಂಗೆ ಫಸ್ಟ್ ಕೋಶ. ಹಾ ಪ್ರದ್ಯುಮ್ ಗೊತ್ತಾಗ್ಲಿಲ್ಲ. ಯಾವ ಪದ್ಯ ಅಂತ ಹೇಳ್ತಾ ಇದ್ದೀರಾ ನೀವು? ಹಾ, ಅದೇ ಪದ್ಯದಲ್ಲೇ. ಇನ್ನು 13ನಲ್ಲೇನಾ? ಅದೇ ಹಾ ಪದ್ಯದಲ್ಲೇ ಹಾ ಬರ್ತದೆ ಅಮ್ಮ. ಅಲ್ಲ 14ನೇ ಅಲ್ಲಲ್ಲ, 14 13ನೇ ಪದ್ಯ. 13 ಅರ್ಧ ಅದ್ರಾಗೆ ಸೆಕೆಂಡ್ ಹಾಫ್. ಅದೇ ಹೌದು. 3 3 ಸಾವಿರದ ಮೇಲ್ 3+40 ರೂಪದಿ. ಅಲ್ಲಿ ಪದ್ಯದಲ್ಲಿ ಗೊತ್ತಾಗೋದಿಲ್ಲ ಇದು. ಹಾ, ಸರಿ ಸರಿ ಪ್ರಾಣಮಯನಾಗಿ ಅಂತ ಇದೆ, ಸರಿ. ಸರಿನಾ? ಹ್ಮ್ ಪ್ರಾಣಮಯ ಕೋಶ, ಇದರಲ್ಲಿ ಏನೇನು ಅಂಶಗಳು ಅಂತ. ಹಾ, ಅರ್ಥ ಆಯ್ತು. ಆಚಾರ್ಯ ಸರಿನಾ? ನಮ್ ಪದ್ಯದಲ್ಲಿ ಪುಸ್ತಕದಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಿಲ್ಲ ಅವರು. ಇಲ್ಲ. ನನ್ ಪುಸ್ತಕದಲ್ಲಿ ಬರೀ 3,2,000 ಮೇಲೆ ಅಂತ ಇದೆ. 2.5 ಅಂತ ಇಲ್ಲ. ನನ್ ತಪ್ಪೋ ಏನು ಆಯ್ತು. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣ ಅರ್ಪಣ ಮಸ್ತು. ಅದೊಂದು ಇದು ಕಳಿಸಿ ಆಚಾರ್ಯ PDF.